ಇನ್ನು ಇವತ್ತಿನ ರಿಸಲ್ಟ್ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಲೆಕ್ಕಾಚಾರವನ್ನ ಬುಡಮೇಲು ಮಾಡಿದೆ. ಬಹುತೇಕ ಕಡೆ ಬಿಜೆಪಿ ಕ್ಷೇತ್ರಗಳನ್ನ ಕಾಂಗ್ರೆಸ್ ಛಿದ್ರಗೊಳಿಸಿದ್ರೆ ಬಿಜೆಪಿ ತನ್ನ ಕ್ಷೇತ್ರಗಳನ್ನೇ ಉಳಿಸಿಕೊಳ್ಳೋದಕ್ಕೂ ಕೂಡ ಪರದಾಡಿದೆ. ಇದೀಗ ಅತಂತ್ರ ಕ್ಷೇತ್ರಗಳಿಗೆ ಕೈ ಕಮಲ ನಾಯಕರು ಕೈ ಹಾಕಿದ್ದಾರೆ. ಹಾಗಾದ್ರೆ ಯಾವ್ಯಾವ ಕ್ಷೇತ್ರದಲ್ಲಿ ಫಲಿತಾಂಶ ಏನಿತ್ತು, ಈಗ ಏನಾಗಿದೆ, ಯಾರ ಕೈ ಮೇಲಾಗಿದೆ, ಯಾರಿಗೆ ಹಿನ್ನಡೆಯಾಗಿದೆ, ಬನ್ನಿ ಒಂದು ಕ್ಲಿಯರ್ ರಿಪೋರ್ಟ್ ನೋಡ್ಕೊಂಬೋಣ. ಪುರಸಭೆಯಲ್ಲಿ ಒಂದು ಲೆಕ್ಕ, ಪಟ್ಟಣ ಪಂಚಾಯಿತಿಯಲ್ಲೊಂದು ಲೆಕ್ಕ, ನಗರಸಭೆಯಲ್ಲಿ ಮತ್ತೊಂದು ಲೆಕ್ಕ. ಬಿಜೆಪಿ ಕಳೆದ ಬಾರಿ ಗೆದ್ದ ಕ್ಷೇತ್ರಗಳನ್ನ ಉಳಿಸಿಕೊಳ್ಳಲು ಹರಸಾಹಸ ಪಟ್ರೆ ಕಾಂಗ್ರೆಸ್ ಬಿಜೆಪಿ ವಶದಲ್ಲಿದ್ದ ಕ್ಷೇತ್ರಗಳನ್ನ ಗೆದ್ದು ಛಿದ್ರಗೊಳಿಸಿದೆ. ಇದರಲ್ಲಿ ಕಾಂಗ್ರೆಸ್ ಬಿಜೆಪಿ ಸಮಬಲ ಹೋರಾಟ ನಡೆಸಿದ್ದೇ ರೋಚಕವಾಗಿದೆ. ಲೋಕಲ್ ದಂಗಲ್ನಲ್ಲಿ ಕೈ ಕಮಲ ಸಮಬಲ ಹೋರಾಟ. ಬಿಜೆಪಿ ಕ್ಷೇತ್ರಗಳನ್ನ ಕಬ್ಜಾ ಮಾಡಿದ ಕಾಂಗ್ರೆಸ್, ಬಿಡದಿ ದಾಟದ ಜೆಡಿಎಸ್. ಎಸ್, ಲೋಕಲ್ ದಂಗಲ್ನಲ್ಲಿ ಕೈ ಕಮಲ ಸಮಬಲ ಹೋರಾಟ ನಡೆಸಿವೆ. ಅತಂತ್ರ ಕ್ಷೇತ್ರಗಳಲ್ಲೂ ಕಮಲ ಕೈ ಹಾಕದಂತೆ ಕಾಂಗ್ರೆಸ್ ಅಡ್ಡಗಾಲು ಇಟ್ಟಿದೆ. ಪಕ್ಷೇತರರನ್ನ ಬಿಜೆಪಿ ಟಚ್ ಮಾಡದಂತೆ ತಾನೂ ಕೂಡ ದಾಳ ಉರುಳಿಸಿದೆ. ಬಿಜೆಪಿ ಪಾರುಪತ್ಯ ಇದ್ದ ಕಡೆ ಕಾಂಗ್ರೆಸ್ ಬಾವುಟ ಹಾರಿದೆ. ಆದರೆ ಕಾಂಗ್ರೆಸ್ ಗೆದ್ದಿದ್ದ ಕಡೆ ಕಮಲ ಚಿಗುರು ಕೂಡ ಹೊಡೆದಿಲ್ಲ. ಹಾಗಾದ್ರೆ ಕಳೆದ ಬಾರಿಯ ರಿಸಲ್ಟ್ ಏನಿತ್ತು? ಎಲ್ಲೆಲ್ಲಿ ಯಾರ್ಯಾರ ಆರ್ಭಟವಿತ್ತು? ಈಗ ಯಾವ್ಯಾವ ಕ್ಷೇತ್ರಗಳು ಯಾರ ಪಾಲಾಗಿವೆ? ಬಿಜೆಪಿ ಭದ್ರಕೋಟೆ ಏನಾಗಿದೆ? ಕಾಂಗ್ರೆಸ್ ಕ್ಷೇತ್ರಗಳನ್ನ ಉಳಿಸಿಕೊಂಡಿದೆಯಾ? ಎಲ್ಲವನ್ನ ಪಿನ್ ಟು ಪಿನ್ ಹೇಳ್ತೀವಿ ನೋಡಿ. ಅಂದ ಹಾಗೆ 34 ಪಟ್ಟಣ ಪಂಚಾಯಿತಿಗಳಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ 12 ಸ್ಥಾನಗಳಲ್ಲಿ ಜಯಭೇರಿ ಸಾಧಿಸಿದೆ. ಆದರೆ ಕಳೆದ ಬಾರಿ 14 ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ 2 ಸ್ಥಾನ ಕುಸಿತ ಕಂಡಿದೆ. ಆದರೂ ಅತಂತ್ರ ಕಂಡಿರೋ ಕ್ಷೇತ್ರಗಳಲ್ಲಿ ರಣತಂತ್ರ ಮುಂದುವರೆಸಿದೆ. ಇನ್ನು ಬಿಜೆಪಿಯೂ ಸಹ ಕಳೆದ ಬಾರಿ 10 ಕ್ಷೇತ್ರದಲ್ಲಿ ಜಯಗಳಿಸಿತ್ತು. ಆದ್ರೀಗ ಅರ್ಧಕ್ಕರ್ಧ ಇಳಿಕೆಯಾಗಿದ್ದು 5ರಲ್ಲಿ ಮಾತ್ರ ಗೆಲುವು ಸಾಧಿಸಿದೆ. ಆದರೆ ಬಹುತೇಕ ಕಡೆ ಗೆದ್ದಿರುವ ಪಕ್ಷೇತರ ಅಭ್ಯರ್ಥಿಗಳು ಬಿಜೆಪಿ ಬೆಂಬಲಿತವಾಗಿದ್ದು ಬಿಜೆಪಿ ಲೆಕ್ಕಾಚಾರ ಜೋರಾಗೇ ನಡೀತಿದೆ. ಇನ್ನು ಪಟ್ಟಣ ಪಂಚಾಯಿತಿಯಲ್ಲಿ ಕಳೆದ ಬಾರಿ ಬೆಳಗಾವಿಯ ಶೇಡಬಾಳ ಗೆದ್ದಿದ್ದ ಜೆಡಿಎಸ್ ಈ ಬಾರಿ ಶೂನ್ಯ ಸಂಪಾದನೆ ಮಾಡಿದೆ. ಬಹುತೇಕ ಕ್ಷೇತ್ರಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಗೆದ್ದಿದ್ದ ಕಡೆ ಬಿಜೆಪಿ, ಬಿಜೆಪಿ ಗೆದ್ದಿದ್ದ ಕಡೆ ಕಾಂಗ್ರೆಸ್ ವಿಜಯ ಪತಾಕೆ ಹಾರಿಸಿದೆ. ಈ ಪೈಕಿ ಕಾಂಗ್ರೆಸ್ ತನ್ನ ಸ್ಥಾನಗಳನ್ನ ಬಹುತೇಕ ಕಡೆ ಉಳಿಸಿಕೊಂಡಿದೆ. ಬಿಜೆಪಿ ವಶದಲ್ಲಿದ್ದ ಚಿತ್ರದುರ್ಗ ನಾಯಕನಹಟ್ಟಿ ಕೈವಶವಾಗಿದ್ರೆ ಬಿಜೆಪಿ ಕೋಟೆಯಾಗಿದ್ದ ಬೆಳಗಾವಿಯ ಯಕ್ಷಾಂಬವನ್ನ ಕಾಂಗ್ರೆಸ್ ಗೆದ್ದುಕೊಂಡಿದೆ. ಇನ್ನು ಬಾಗಲಕೋಟೆಯಲ್ಲೂ 3 ಪಟ್ಟಣ ಪಂಚಾಯಿತಿಗಳು ಬಿಜೆಪಿ ಕೈತಪ್ಪಿವೆ. ಕಮತಗಿ, ಬೆಳಗಲಿ, ಅಮೀನ್ಗಡ ಬಿಜೆಪಿ ಭದ್ರಕೋಟೆಯಾಗಿತ್ತು. ಆದ್ರೆ ಕಮತಗಿ ಕಾಂಗ್ರೆಸ್ ಪಾಲಾದ್ರೆ ಬೆಳಗಲಿ, ಅಮೀನ್ಗಡ ಅತಂತ್ರವಾಗಿದೆ. ಇನ್ನು ಜೆಡಿಎಸ್ ವಶದಲ್ಲಿದ್ದ ಬೆಳಗಾವಿಯ ಶೇಡಬಾಳ, ವಿಜಯಪುರದ ಮನಗೋಳಿಯನ್ನ ಬಿಜೆಪಿ ಗೆದ್ದುಕೊಂಡಿದೆ. ಇದರ ಜೊತೆಗೆ 3 ಕ್ಷೇತ್ರ ಉಳಿಸಿಕೊಂಡಿರೋ ಬಿಜೆಪಿ ಉಳಿದಿದ್ದನ್ನ ಕಳೆದುಕೊಂಡಿದೆ. ಕಾಂಗ್ರೆಸ್ ಗೆದ್ದಿದ್ದ ಯಾವ ಕ್ಷೇತ್ರದಲ್ಲೂ ಬಿಜೆಪಿಯ ಕಮಲ ಅರಳಿಲ್ಲ. ಇನ್ನು ಪುರಸಭೆಯಲ್ಲೂ ಇದೇ ರೀತಿಯ ಲೆಕ್ಕಾಚಾರಗಳು ನಡೀತಾ ಇದ್ದು ಕಾಂಗ್ರೆಸ್ ಕ್ಷೇತ್ರದಲ್ಲಿ ಬಿಜೆಪಿ, ಬಿಜೆಪಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾಲೂರಿದೆ. ಅದೇಗೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಪುರಸಭೆಗಳ ಪೈಕಿ ಕಳೆದ ಬಾರಿ 7 ಕ್ಷೇತ್ರಗಳಲ್ಲಿ ಗೆದ್ದಿದ್ದ ಕಾಂಗ್ರೆಸ್ ಈ ಬಾರಿ 8ರಲ್ಲಿ ಜಯಭೇರಿ ಸಾಧಿಸಿದೆ. ಆದರೆ ಕಳೆದ ಬಾರಿ 8ರಲ್ಲಿ ಗೆದ್ದಿದ್ದ ಬಿಜೆಪಿ ಈ ಬಾರಿ 6 ಸ್ಥಾನ ಗೆದ್ದು ಮುಗ್ಗರಿಸಿದೆ. ಪಟ್ಟಣ ಪಂಚಾಯಿತಿಯಂತೆಯೇ ಪುರಸಭೆಯಲ್ಲೂ ರಿಸಲ್ಟ್ ಉಲ್ಟಾಪಲ್ಟಾ ಆಗಿದೆ. ಬಿಜೆಪಿ ತೆಕ್ಕೆಯಲ್ಲಿದ್ದ ಬೆಂಗಳೂರು ನಗರ ಜಿಲ್ಲೆಯ ಜಿಗಣಿ ಕಾಂಗ್ರೆಸ್ ವಶವಾಗಿದ್ರೆ ಅದೇ ರೀತಿ ಬಳ್ಳಾರಿಯ ಕುರಗೋಡು ಸಹ ಕಾಂಗ್ರೆಸ್ ಪಾಲಾಗಿದೆ. ಯಾದಗಿರಿಯಲ್ಲಿ ಬಿಜೆಪಿ ವಶದಲ್ಲಿದ್ದ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ಗೆದ್ದಿದ್ರೆ ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದ ಕ್ಷೇತ್ರವನ್ನ ಈ ಬಾರಿ ಬಿಜೆಪಿ ವಶಕ್ಕೆ ನೀಡಿದೆ. ಅದೇ ರೀತಿ ಕಾಂಗ್ರೆಸ್ ವಶದಲ್ಲಿದ್ದ ಬೆಳಗಾವಿಯ ಹಾರೋಗೇರಿ ಬಿಜೆಪಿ ವಶವಾಗಿದ್ರೆ ಮುನವಳ್ಳಿ, ಉಗರಾಖುರ್ದದಲ್ಲಿ ಫಲಿತಾಂಶ ಅತಂತ್ರವಾಗಿದ್ದು ಬಿಜೆಪಿ ಕ್ಷೇತ್ರ ಕಳೆದುಕೊಂಡಿದೆ. ಕಾಂಗ್ರೆಸ್ ಬಿಜೆಪಿ ಸಮಬಲ ಸಾಧಿಸಿದ್ದು ಪಕ್ಷೇತರರ ಮೊರೆ ಹೋಗಿವೆ. ಇನ್ನು 50-50 ಆಡಳಿತವಿದ್ದ ಉಡುಪಿಯ ಕಾಪು ಸಂಪೂರ್ಣ ಬಹುಮತದೊಂದಿಗೆ ಬಿಜೆಪಿ ಪಾಲಾಗಿದೆ. ಕಳೆದ ಬಾರಿ ಅತಂತ್ರವಾಗಿದ್ದ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದ್ರೆ ಬಿಜೆಪಿ ಒಂದು ಕ್ಷೇತ್ರದಲ್ಲಿ ಜಯ ಸಾಧಿಸಿದೆ. ಆದರೆ ಈ ಬಾರಿ 4 ಕ್ಷೇತ್ರಗಳು ಅತಂತ್ರವಾಗಿದ್ದು ಈ ಕ್ಷೇತ್ರಗಳಲ್ಲಿ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ಬಿಜೆಪಿ ಪೈಪೋಟಿ ನಡೆಸ್ತಾ ಇವೆ. ಈ ಮಧ್ಯೆ ಕಳೆದ ಬಾರಿಯೂ ರಾಮನಗರದ ಬಿಡದಿ ಪುರಸಭೆ ಗೆದ್ದಿದ್ದ ಜೆಡಿಎಸ್ ಅದೇ ಕ್ಷೇತ್ರ ಉಳಿಸಿಕೊಂಡು ತೃಪ್ತಿ ಪಟ್ಟುಕೊಳ್ಳಲಷ್ಟೇ ಶಕ್ತವಾಗಿದೆ. ಇನ್ನು 5 ನಗರಸಭೆಗಳ ಪೈಕಿ ಹೆಬ್ಬಗೋಡಿಯನ್ನ ಉಳಿಸಿಕೊಳ್ಳುವ ಜೊತೆಗೆ ಬಿಜೆಪಿ 3ರಲ್ಲಿ ಜಯ ಸಾಧಿಸಿದೆ. ಉಳಿದ ಶಿರಾ ಮತ್ತು ಹೊಸಪೇಟೆ ಅತಂತ್ರವಾಗಿದೆ.
ಶಿರಾ ಮತ್ತು ಹೊಸಪೇಟೆಯಲ್ಲಿ ಪಕ್ಷೇತರರು ಹೆಚ್ಚಾಗಿ ಗೆದ್ದಿದ್ದು ಕೈ ಮತ್ತು ಕಮಲ ನಾಯಕರು ಗಾಳ ಹಾಕಿದ್ದಾರೆ. ಕಾಂಗ್ರೆಸ್ ಗೆದ್ದಿದ್ದ ಶಿರಾ ಮತ್ತು ಹೊಸಪೇಟೆ ಕ್ಷೇತ್ರ ಉಳಿಸಿಕೊಳ್ಳಲು ಕಾಂಗ್ರೆಸ್ ರಣತಂತ್ರ ರೂಪಿಸಿದೆ. ಇನ್ನುಳಿದಂತೆ ಭದ್ರಕೋಟೆ, ಚಿಕ್ಕಮಗಳೂರು ಕ್ಷೇತ್ರ ಉಳಿಸಿಕೊಂಡ ಬಿಜೆಪಿ ಕಾಂಗ್ರೆಸ್ ವಶದಲ್ಲಿದ್ದ ಗದಗ ಬೆಟಗೇರಿಯನ್ನ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ. ಒಟ್ಟಾರೆ ಲೋಕಲ್ ದಂಗಲ್ ಫಲಿತಾಂಶ ಗಮನಿಸಿದ್ರೆ ಕಾಂಗ್ರೆಸ್ ಕೋಟೆಯನ್ನ ಬಿಜೆಪಿ ಕ್ಷೇತ್ರವನ್ನ ಕಾಂಗ್ರೆಸ್ ಕಬ್ಜಾ ಮಾಡಲು ಯತ್ನಿಸಿರುವುದು ಎದ್ದು ಕಾಣ್ತಿದೆ. ಅತಂತ್ರ ಕಂಡಿರೋ ಕ್ಷೇತ್ರಗಳಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲು ಕಾಂಗ್ರೆಸ್ ಮತ್ತು ಬಿಜೆಪಿ ಈಗಿನಿಂದಲೇ ರಣತಂತ್ರ ಶುರು ಮಾಡಿದ್ದು, ಇದೇ ರಿಸಲ್ಟ್ ಮತ್ತಷ್ಟು ಉಲ್ಟಾಪಲ್ಟಾ ಆಗೋದ್ರಲ್ಲಿ ಡೌಟೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9.